ಯಾವುದೇ ಒಂದು ಸ್ತ್ರೀ ಪುರುಷರು ಮದುವೆ ಆದಮೇಲೆ ಸೆಕ್ಸ್ಗೆ ಅಂದರೆ ಲೈಂಗಿಕತೆಗೆ ಒಂದು ಮಹತ್ವ ಇದ್ದೇ ಇದೆ. ಲೈಂಗಿಕತೆಯ ಸರಿಯಾದ ಬಳಕೆಯಿಂದ ಆರೋಗ್ಯಕರ ಲೈಂಗಿಕತೆ ದಾಂಪತ್ಯದಲ್ಲಿ ಅದನ್ನು ಸುಖ ಸಂತೋಷ ಕೊಡ್ಬೋದು, ಆರೋಗ್ಯ ಕೊಡ್ಬೋದು. ಯಾಕಂದರೆ ಸರಿಯಾದ ಒಂದು ಲೈಂಗಿಕ ಸಂಪರ್ಕದಿಂದ ಈ ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕತೆ ಅನ್ನೋದು ಒಂದು ಸಂತಾನೋತ್ಪತ್ತಿಗೆ, ಇನ್ನೊಂದು ಅವರ ಒಂದು ಖುಷಿಯಾದ ಸಂತೋಷವಾದ ಜೀವನ ನಡೆಸೋದಕ್ಕೆ, ಮತ್ತು ಇನ್ನೂ ಒಂದು ಅದಕ್ಕೆ ನಾವು ಪ್ರೊಕ್ರಿಯೇಷನ್, ರೀಕ್ರಿಯೇಷನ್ ಆ್ಯಂಡ್ ರಿಲೇಷನ್ ಅಂತ, ಇದು ಗಂಡ ಹೆಂಡತಿಯ ಸಂಬಂಧನ ಇನ್ನೂ ಗಟ್ಟಿಗೊಳಿಸೋದಕ್ಕೆ, ಇದೆಲ್ಲದಕ್ಕೆ ಕೂಡ ಕಾರಣವಾಗುತ್ತೆ. ಮತ್ತು ಸರಿಯಾದ ಒಂದು ಲೈಂಗಿಕ ಸಂಪರ್ಕದಿಂದ ಅವರ ದೈಹಿಕ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ, ಪ್ರೀತಿ ವಿಶ್ವಾಸ ಅನುಬಂಧಗಳು ಹೆಚ್ಚಿಸುತ್ತೆ, ಅವರ ಒಂದು ದೈಹಿಕ ಮಾನಸಿಕವಾಗಿ ಅವರಲ್ಲಿ ಉತ್ಪತ್ತಿಯಾಗುವಂಥ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ, ಅದು ಉತ್ತಮವಾದ ಕೆಲವು ಹಾರ್ಮೋನ್ನ ಬಿಡುಗಡೆಯಾಗೋದ್ರಿಂದ ಅವರ ದೇಹದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವೈಖರಿ ಹೆಚ್ಚಾಗುತ್ತೆ. ಇದು ಒಂದು ಎಕ್ಸರ್ಸೈಸ್ಗೆ, ಮಾಡರೇಟ್ ಎಕ್ಸರ್ಸೈಸ್ ಅಂತ, ಲೈಂಗಿಕ ಸಂಪರ್ಕ ಅಥವಾ ಸಂಭೋಗ ಕ್ರಿಯೆ ಒಂದು ವ್ಯಾಯಾಮಕ್ಕೆ ಸಮನಾಗಿರುತ್ತೆ. ಹಾಗಾಗಿ ವ್ಯಾಯಾಮದಿಂದ ಏನು ದೇಹಕ್ಕೆ ಉಪಯೋಗ ಆಗುತ್ತೋ ಅದೇ ರೀತಿ ಇದರಿಂದ ಕೂಡ ಉಪಯೋಗ ಆಗುತ್ತೆ. ಮತ್ತು ಇದು ಹೃದಯದ ಒಂದು ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ದೇಹದಲ್ಲಿ ಕಿಬ್ಬೊಟ್ಟೆನಲ್ಲಿ ಏನಾದರೂ ನೋವು ಅಥವಾ ಪೆಲ್ವಿಕ್ ಕಂಜೆಷನ್ ಅಂತ ಹೇಳ್ತೀವಿ, ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಮುಟ್ಟಿನ ನೋವಿನ ತೊಂದರೆಯನ್ನು ಕಡಿಮೆ ಮಾಡುತ್ತೆ. ಹೀಗೆ ಹಲವಾರು ಅದರಿಂದ ಅನುಕೂಲಗಳಾಗುವಂಥ ಸರಿಯಾದ ಒಂದು ಲೈಂಗಿಕ ಸಂಪರ್ಕ ಇದ್ದಾಗ ಪತಿ ಪತ್ನಿ ಇಬ್ಬರಲ್ಲೂ ಅವರಿಗೆ ಇಷ್ಟವಾದ ಚಟುವಟಿಕೆಗಳು, ಒಬ್ಬರು ದುರುಪಯೋಗ ಮಾಡ್ಕೊಂಡಂಗೆ ಇಬ್ಬರಿಗೂ ಇಷ್ಟವಾದ ಮತ್ತು ಇಬ್ಬರಿಗೂ ಒಪ್ಪಿಗೆ ಇರುವಂಥ ಯಾವುದೇ ಲೈಂಗಿಕ ಚಟುವಟಿಕೆ ಮಾಡಿದರೆ ಅದು ಯಾವುದೂ ತಪ್ಪಾಗೋದಿಲ್ಲ. ಇಬ್ಬರು ಅದನ್ನು ಒಳ್ಳೆ ರೀತಿಯಲ್ಲಿ ಅನುಭವಿಸೋದಕ್ಕೆ ಸಾಧ್ಯವಾಗತ್ತೆ. ಹೀಗೆ ಒಳ್ಳೆ ರೀತಿಯಲ್ಲಿ ಅವರಿಬ್ಬರ ಒಬ್ರನ್ನೊಬ್ಬರನ್ನ ಅರಿತುಕೊಂಡು ಯಾರಿಗೆ ಏನು ಬೇಕು ಅಂತ ತಿಳ್ಕೊಂಡು ಮಾಡಿದಾಗ ಆರೋಗ್ಯಕರ ಲೈಂಗಿಕತೆ ಅಳವಡಿಸ್ಕೊಂಡ್ರೆ ಸಂಸಾರದಲ್ಲಿ ಅದು ಒಂದು ಸುಖ ಸಂಸಾರದಕ್ಕೆ ಕಾರಣವಾಗತ್ತೆ.